ಗೊತ್ತಾಯ್ತಾ? ಇಡೀ ಜಗತ್ತಿನ ಜನರನ್ನ ತಲೆ ತಗ್ಗಿಸಿ ನನ್ನನ್ನೇ ನೋಡೋ ಹಾಗೆ ಮಾಡಿದ ಮೊಬೈಲ್ ನಾನು. ನಿಮಗೆಲ್ಲರಿಗೂ ನನ್ನ ಸ್ನೇಹಿತರನ್ನ ಪರಿಚಯ ಮಾಡಿಕೊಡ್ತೀನಿ. ನೀವೆಲ್ಲರೂ ಅವರನ್ನು ನೋಡಲೇಬೇಕು. ಬನ್ನಿ ಹಾಗಾದ್ರೆ. ನಾನು ವಾಟ್ಸಾಪ್. ನಾನಂತೂ ಕಾಲ ಕಾಲಕ್ಕೆ ಅಪ್ಡೇಟ್ ಆಗ್ತಾನೆ ಇರ್ತೀನಿ. ನನ್ನಲ್ಲಿ ಏನಿಲ್ಲ ಹೇಳಿ? ಫೋಟೋ, ವಿಡಿಯೋ, ಲೊಕೇಶನ್. ಅಷ್ಟೇ ಯಾಕೆ, ವಿಡಿಯೋ ಕಾಲಿಗೂ ನಾನೇ ಬೇಕು. ಆಡೋ ಮಕ್ಕಳಿಂದ ಅಲ್ಲಾಡೋ ಮುದುಕರು ತನಕನೂ ಎಲ್ಲರೂ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಾನಿದ್ರೇನೆ ಕೋಳಿ ಕೂಗೋದು, ನಾನಿದ್ರೇನೆ ಸೂರ್ಯ ಮುಳುಗೋದು. ನಾನು ಗೂಗಲ್. ನೀವೇನೇ ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ. ಆ ದೇವರಿಗೆ ಗೊತ್ತಿಲ್ಲದೆ ಇರೋ ವಿಷಯ ನನಗೆ ಗೊತ್ತಿದೆ. ಈ ಸುಳ್ಳಿನ ಪ್ರಪಂಚದ ರಾಜ ನಾನು. ನಾನು ಯೂಟ್ಯೂಬ್. 24 ಗಂಟೆನೂ ಕೆಲಸ ಕಾರ್ಯ ಬಿಟ್ಟು ನನ್ನ ಮಾಯಾಜಾಲದಲ್ಲೇ ತೇಲಾಡ್ತಿರ್ತೀರಾ. ನಾನು ಇನ್ಸ್ಟಾಗ್ರಾಮ್. ಬೆಳಗ್ಗೆ ಎದ್ದು ದೇವ್ರ ದರ್ಶನ ಮಾಡ್ತೀರೋ ಅಲ್ವೋ ಗೊತ್ತಿಲ್ಲ, ನನ್ನನ್ನಂತೂ ನೋಡೇ ನೋಡ್ತೀರಾ. ಪೋಸ್ಟು, ಸ್ಟೋರಿ, ರೀಲ್ಸು ಅಂತ ಯಾವಾಗ್ಲೂ ನನ್ನ ಗುಂಗಲ್ಲೇ ಇರ್ತೀರಾ. ಎಲ್ಲರನ್ನ ನನ್ನ ಕಡೆ ಸೆಳೆಯೋ ಮಾಯಾವಿ ನಾನು. ನಿಮ್ಮೆಲ್ಲರಿಗೂ ನನ್ನ ಪರಿಚಯ ತುಂಬಾ ಚೆನ್ನಾಗೇ ಇರತ್ತೆ. ಈ ಪ್ರಪಂಚಕ್ಕೆ ಇವರೆಲ್ಲರಿಗಿನ್ನ ಮೊದಲು ಕಾಲಿಟ್ಟಿದ್ದೇ ನಾನು. ಚಲ್ಲಾಪಿಲ್ಲಿಯಾಗಿ ಬೇರೆ ಬೇರೆ ಆಗಿದ್ದವರು ಮತ್ತೆ ನನ್ನಿಂದ ಒಂದಾಗಿದ್ದಾರೆ. ಸಂಘ ಸಂಘಟನೆಗಳ ನಡುವೆ ಒಳ್ಳೆಯದಕ್ಕೆ ಆಗಲಿ ಕೆಟ್ಟದ್ದಕ್ಕೆ ಆಗಲಿ ಚಳುವಳಿ ಹುಟ್ಟು ಹಾಕಿದ್ದು ನಾನು. ನೀವೆಲ್ಲರೂ ನಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯೋ ಸಮಯ ದೂರ ಏನಿಲ್ಲ. ಅಮ್ಮ ಅಮ್ಮ, ನಾಳೆ ನನಗೆ ಮ್ಯಾಥ್ಸ್ ಎಕ್ಸಾಮ್ ಇದೆ. ಆದ್ರೆ ನನಗೇನು ಅರ್ಥನೇ ಆಗ್ತಿಲ್ಲ ಅಮ್ಮ. ಪ್ಲೀಸ್ ಅಮ್ಮ, ನಂಗೆ ಅರ್ಥ ಆಗಂಗೆ ಹೇಳ್ಕೊಡ್ತೀಯಾ? ಯಾಕಮ್ಮ, ಸ್ಕೂಲಲ್ಲಿ ಟೀಚರ್ಸ್ ನಿಮ್ಗೆ ಅರ್ಥ ಮಾಡ್ಸಲ್ವಾ? ಇಲ್ಲ ಅಮ್ಮ, ಅವರೆಲ್ಲ ಹೇಳ್ಕೊಟ್ಟಿದ್ರು. ಆದ್ರೆ ನಂಗೆ ಎಲ್ಲ ಮರ್ತೋಗಿದೆ. ಪುಟ, ನಾನೀಗ ಬ್ಯುಸಿಯಾಗಿದ್ದೀನಿ, ಪಪ್ಪನ್ನ ಕೇಳ್ತೀಯಾ? ಸರಿ ಅಮ್ಮ, ಆಯ್ತು. ಅಕ್ಕ, ಯಾಕೆ ಹೇಳ್ತಾ ಇದ್ಯಾ? ಎಕ್ಸಾಮ್ ಹಿಂದಿನ ದಿನ ಯಾರು ಡೌಟ್ ಕೇಳ್ತಾರ? ಸರಿ, ಯಾವ್ದಕ್ಕೂ ಒಂದ್ಸಾರಿ ಅಪ್ಪನ ಹತ್ರ ಕೇಳಿ ನೋಡು ಅಕ್ಕ. ಅಪ್ಪ, ನಾಳೆ ನಂಗೆ ಮ್ಯಾಥ್ಸ್ ಎಕ್ಸಾಮ್ ಇದೆ. ಆದ್ರೆ ನಂಗೇನು ಅರ್ಥನೇ ಆಗ್ತಿಲ್ಲ. ಪ್ಲೀಸ್ ಅಪ್ಪ, ನನ್ಗೆ ಹೇಳ್ಕೊಡ್ತೀರಾ? ಪುಟ, ನನಗಾಗ್ಲೇ ತಡ ಆಗಿದೆ. ಆಫೀಸಲ್ಲಿ ಬೇರೆ ಸಿಕ್ಕಾಪಟ್ಟೆ ಕೆಲಸ ಇದೆ. ನಾನು ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದ್ಮೇಲೆ ಹೇಳ್ಕೊಡ್ತೀನಿ, ಸರಿನಾ? ಅಕ್ಕ, ಅಪ್ಪ ಮನೆಗ್ ಬಂದ್ರು, ಹೋಗು ಕೇಳು ಕೇಳು. ಅಪ್ಪ, ಈಗಾದ್ರೂ ಹೇಳ್ಕೊಡ್ತೀರಾ? ಆಫೀಸಿಂದ ಬಂದಾಯ್ತಲ್ವಾ? ಪಾಪು, ನನಗೆ ತುಂಬಾ ಸುಸ್ತಾಗಿದೆ. ಇವಾಗ ಆಲ್ರೆಡಿ ತುಂಬಾ ಲೇಟ್ ಆಗಿದೆ ಬೇರೆ. ನನಗೆ ಇನ್ನೂ ಸಿಕ್ಕಾಪಟ್ಟೆ ಆಫೀಸ್ ಕೆಲಸ ಇದೆ. ನಿಮ್ಮ ಅಮ್ಮನ ಹತ್ರ ಹೋಗಿ ಕೇಳು, ಹೋಗು. ಅಮ್ಮ, ಅಪ್ಪನೂ ಬಿಸಿ ಅಂತೆ. ನೀನಾದ್ರೂ ಹೇಳ್ಕೊಡಮ್ಮ. ಪುಟ, ನಾನು ಫೋನಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ. ಇನ್ ಬುಕ್ಸ್ ತೆಗ್ದಿಟ್ಟಿರು, ನಾನು ಬರ್ತೀನಿ. ಅಯ್ಯೋ, ಅಮ್ಮನೂ ಲೇಟು, ಅಪ್ಪನೂ ಬಿಸಿ. ಇವತ್ತಿಗೆ ಈ ಅಮ್ಮ ಬರಲ್ಲ. ಬೆಟರ್ ನಾನೇ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡೋಣ ಅಲ್ವಾ? ಓ, ಇನ್ನೊಂದು ಹುಡುಗಿ ಸಿಕ್ಬಿಟ್ಲು. ಅವಳನ್ನ ನಮ್ಮಿಟ್ಟಾಗ ತಗೊಳನ್ವಾ? ಹೇ ಮುಗ್ಧ ಹುಡುಗಿಯೇ, ನೀನು ನನ್ನ ಬಂಧನದಲ್ಲಿ ಬಂದಿಯಾಗಿರುವೆ. ನೀನೀಗ ನನ್ನ ಹಿಡಿತದಲ್ಲಿರುವೆ. ನಿಮ್ಗೆ ಫೇಸ್ಬುಕ್ ಅಲ್ಲಿ ಲಕ್ಷಾಂತರ ಫ್ರೆಂಡ್ಸ್ ಇರ್ಬೋದು, ಆದ್ರೆ ನಿಮ್ ದುಃಖ ಕೇಳಕ್ಕೆ ಯಾರು ಬರಲ್ಲ. ಕಷ್ಟ ಬಂದಾಗ ನಿಮ್ಮನ್ನು ಕಾಪಾಡುವುದೂ ಇಲ್ಲ.
ತುಂಬ ಖುಷಿಯಿಂದ ಅಪ್ಪ ಅಮ್ಮ ಸ್ನೇಹಿತರು ನೆಂಟರು ಬಂಧು ಬಳಗ ಎಲ್ಲರ ಸಂಪರ್ಕವನ್ನು ಕಳೆದುಕೊಂಡು ಎಲ್ಲಿ ಹೋದರೂ ಬಂದರು. ಕೊನೆಗೆ ಊಟ ಮಾಡುವಾಗ ಕೂಡ ಫೋನಿನಲ್ಲಿ ಮುಳುಗಿರುತ್ತಿದ್ದ ಪುಟಾಣಿ ಹೀಗೆ ಒಂದು ದಿನ ಆರೋಗ್ಯ ತಪ್ಪಿತು. ನೋಡಿ, ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೆಲ್ಲ ಸೋಷಿಯಲ್ ಮೀಡಿಯಾ ಪ್ರಭಾವ. ಅವಳಿಗೆ ಧೈರ್ಯ ತುಂಬಿ ಮೊಬೈಲನ್ನು ಹಂತವಾಗಿ ಅವಳಿಂದ ದೂರ ಇರಿಸಿ ಫ್ರೆಂಡ್ಸ್ ಜೊತೆ ಹೆಚ್ಚು ಸೇರೋ ಹಾಗೆ ಮಾಡಿ. ನೀವು ತಂದೆ ತಾಯಿಗಳು ಮಗು ಜೊತೆ ಹೆಚ್ಚು ಕಾಲ ಕಳೀರಿ. ಅಷ್ಟೇ ಅಲ್ಲ, ಅಕ್ಕಪಕ್ಕದವರು, ಬಂಧು ಬಳಗ, ನಿಮ್ಮ ಸಂಬಂಧಿಕರು, ಅಜ್ಜಿ ತಾತ ಎಲ್ಲರ ಜೊತೆ ಮಗುನ ಹೆಚ್ಚು ಬೆರೆಯೋಕ್ ಬಿಡಿ. ಮಗು ಯಾವಾಗ ಸಮಾಜದ ಜೊತೆ ಬೆರೆಯುತ್ತೋ ಅವಾಗ ಈ ಸೋಷಿಯಲ್ ಮೀಡಿಯಾಗಳ ಒಂದು ಹಾವಳಿ ಏನಿದೆ ಅದರಿಂದ ಹೊರಗೆ ಬರುತ್ತೆ. ಆಗ ಹಂತವಾಗಿ ಈ ಕಾಯಿಲೆ ಗುಣ ಆಗ್ತಾ ಬರುತ್ತೆ. ಗೊತ್ತಾಯ್ತಾ? ಏನ್ ಕಾಲ ಬಂತು ನೋಡಿ. ಬರ್ತಾ ಬರ್ತಾ ಮೊಬೈಲು ಮನೆಯವ್ರ ಸ್ಥಾನ ಪಡ್ಕೋತಾ ಇದೆ. ಅದೇ ಮನೆಯಲ್ಲಿರೋರು, ನಮ್ಮ ಆಪ್ತರು, ತಂದೆ ತಾಯಿಗಳು ಆಶ್ರಮ ಸೇರ್ತಾ ಇದ್ದಾರೆ. ನಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ಗಿಂತನೂ ಹೆಚ್ಚು ಸಮಯನ ಸೋಷಿಯಲ್ ಮೀಡಿಯಾಗೆ ನಾವು ಕೊಡ್ತಾ ಇದ್ದೀವಿ. ಯೂಟ್ಯೂಬ್ನಲ್ಲಿ ಯಾರು ವ್ಲಾಗ್ ಮಾಡಿದ್ರು, ಇನ್ಸ್ಟಾಗ್ರಾಮ್ನಲ್ಲಿ ಯಾರು ಏನು ಸ್ಟೋರಿ ಹಾಕಿದ್ರು, ಅವ್ರ ಮನೇಲಿ ಏನು ನಡೀತು, ಇವ್ರ ಮನೇಲಿ ಏನು ನಡೀತು, ಹೀಗೆ ಕಂಡವ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವ್ರ ಸಂಸಾರದ ಬಗ್ಗೆ, ಇನ್ನೊಬ್ರು ಸಂಸಾರದ ಬಗ್ಗೆ, ಮತ್ತೊಬ್ರು ಮನೆ ಬಗ್ಗೆ ಅಪಹಾಸ್ಯ ಮಾಡ್ತಾ ನಮ್ಮ ಜೀವನದ ಸುಖ ಸಂತೋಷಗಳನ್ನ ಕಳ್ಕೊತಾ ಇದ್ದೀವಿ. ನಮ್ಮ ಹತ್ತಿರದವರಿಂದ, ನಮ್ಮ ಪ್ರೀತಿ ಪಾತ್ರರಿಂದ ಸಿಗ್ತಾ ಇದ್ದಂತಹ ಖುಷಿ, ನೆಮ್ಮದಿಯನ್ನ ದೂರ ಸರಿಸ್ತಾ ಇದ್ದೀವಿ. ಇನ್ಮೇಲಾದರೂ ಸೋಷಿಯಲ್ ಮೀಡಿಯಾನ ಎಷ್ಟು ಬೇಕು ಅಷ್ಟಕ್ಕೆ ಬಳಸಿದ್ರೆ ನಮಗೆ ಹಾಗೂ ನಮ್ಮ ಜೀವನಕ್ಕೆ ಎರಡಕ್ಕೂ ಉತ್ತಮ. ಸೋಷಿಯಲ್ ಮೀಡಿಯಾ ಉಪಯೋಗಿಸುತ್ತಾ ನಾವು ಮುಖ್ಯವಾದ ಒಂದು ವಿಷಯವನ್ನೇ ಮರೆತಿದ್ದೇವೆ. ನಾವೆಲ್ಲ ಸೋಷಿಯಲ್ ಮೀಡಿಯಾ ಜಾಸ್ತಿ ಹೆಂಗೆ ಬೇಕಂದರೆ ಹಾಗೆ ಬಳಸ್ತಾ ಇದ್ದೀವಿ. ಪುಸ್ತಕಗಳನ್ನು ಓದುವ ಹವ್ಯಾಸ ಮರೆತು ಹೋಗಿದ್ದೀವಿ. ಕನ್ನಡಕ್ಕೂ ಪ್ರಾಮುಖ್ಯತೆ ನೀಡುವುದನ್ನು ಕಡಿಮೆ ಮಾಡಿದ್ದೇವೆ. ಅದೇ ಸಮಯವನ್ನು ಒಳ್ಳೆಯ ಪುಸ್ತಕ ಓದಲು ಸಮಯ ನೀಡಿದ್ದರೆ ಜ್ಞಾನ ಹೆಚ್ಚುತ್ತಿತ್ತು. ಪುಸ್ತಕವನ್ನು ಈಗ ತಲೆ ತಗ್ಗಿಸಿ ಓದಿದರೆ ಅದು ನಾಳೆ ನಮ್ಮನ್ನು ತಲೆ ಎತ್ತಿ ನಡೆಯುವಂತೆ ಮಾಡುತ್ತದೆ. ಆದರೆ ಈಗ ನಾವು ಸೋಷಿಯಲ್ ಮೀಡಿಯಾನ ಬಳಸ್ತಾ ಇಲ್ಲ. ನಮ್ಮನ್ನೇ ಅದು ಹೆಂಗೆ ಬೇಕೋ ಹಾಗೆ ಬಳಸ್ಕೊಳ್ತಾ ಇದೆ. ಇದು ಹೀಗೆ ಮುಂದುವರಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಈಗಲಾದರೂ ಸಮಾಜ ಎಚ್ಚೆತ್ತುಕೊಳ್ಳಬೇಕು. ಮೊಬೈಲನ್ನು ಮಕ್ಕಳಿಂದ ದೂರವಿರಿಸಿ ಮನೆ ಸದಸ್ಯರ ಜೊತೆ, ಸಂಬಂಧಗಳ ಜೊತೆ ಹೆಚ್ಚು ಹೆಚ್ಚು ಬೆರೆಯುವಂತೆ ಮಾಡಿ ಸ್ವತಃ ನಾವು ಮೊಬೈಲ್ಗೆ ಅಂಟಿಕೊಳ್ಳುವುದನ್ನು ಕಡಿಮೆ ಮಾಡಬೇಕು. ಮಕ್ಕಳಿಗೆ ಮುಂದಿನ ಜೀವನ ಕಟ್ಟಿಕೊಡಬೇಕು ನಿಜ, ಆದರೆ ಸರಿಯಾದ ಮಾರ್ಗವನ್ನು ತಿಳಿಸಬೇಕು. ಹಿಂದೆ ಒಂದು ಮಾತಿತ್ತು, ನಮ್ಮಂತೆ ನಮ್ಮ ಮಕ್ಕಳು ಕಷ್ಟಪಡಬಾರ್ದು ಎಂಬ ಒಂದು ಉದ್ದೇಶದಿಂದ ಕೇಳಿದ್ದನ್ನೆಲ್ಲ ಮಕ್ಕಳಿಗೆ ಕೊಟ್ಟು ವಸ್ತುವಿನ ಮತ್ತು ಹಣದ ಮೌಲ್ಯವನ್ನು ಮಕ್ಕಳಿಗೆ ತಿಳಿಯದಂತೆ ಮಾಡುತ್ತಿರುವುದೇ ನಾವು. ಮಕ್ಕಳಿಗೆ ಕೊಡಬೇಕಾಗಿರುವುದು ನಿರ್ಜೀವ ವಸ್ತುಗಳನ್ನಲ್ಲ, ಅಮೂಲ್ಯವಾದ ಸಮಯ, ಶಿಕ್ಷಣ, ಸಂಸ್ಕಾರ, ಸಂಬಂಧಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಕೊಟ್ಟರೆ ಮುಂದಿನ ಜೀವನಕ್ಕೆ ಬೇಕಾಗಿರುವುದನ್ನು ಮಕ್ಕಳೇ ಸಂಪಾದಿಸಿಕೊಳ್ಳುತ್ತಾರೆ. ಬನ್ನಿ, ಮಕ್ಕಳಿಗಾಗಿ ಆಸ್ತಿ ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡೋಣ. ಜೋರಾದ ಚಪ್ಪಾಳೆ ಬರಲಿ. ನಾನು ಈಗಾಗಲೇ ಹೇಳ್ದಂಗೆ ಆ ಲಾಟ್ಸ್ ಆಫ್ ಇನ್ಫಾರ್ಮೇಷನ್ ಇರತ್ತೆ ಈ ಒಂದು ಸ್ಕಿಟ್ಟಲ್ಲಿ ಅಂತ ಹೇಳಿದೆ. ಅದೇ ಥರ ನಾವು ಮಾಡುವಂತಹ ತಪ್ಪು ಮಕ್ಕಳಿಗೂ ಹೇಗೆ ಆವರಿಸುತ್ತೆ, ಅದರಿಂದ ನಾವು ಮತ್ತಿನ್ನೇನೇನು ಸಮಸ್ಯೆ ಆಗತ್ತೆ ಅದನ್ನು ಹೇಗೆ ನಾವು ಫೇಸ್ ಮಾಡಬೇಕಾಗತ್ತೆ, ಅದೆಲ್ಲ ಆಗಬಾರ್ದು ಅಂದರೆ ನಮಗೆ ನಾವು ಎಷ್ಟು ಆ ಸ್ಟ್ಯಾಂಡ್ ಬೈ ಆಗಿರಬೇಕು, ಆ ಕೆಲಸಗಳು ಮಾಡದೇ ಇರೋಂಗೆ ನೋಡ್ಕೋಬೇಕು ಅಂತ ಒಂದೇ ಉದ್ದೇಶ. ಮೇಯ್ನಾಗಿ ಫೋನ್ಸ್ನ ಜಾಸ್ತಿ ಯೂಸ್ ಮಾಡಬೇಡಿ, ಫೋನ್ಸ್ಗೆ ಅಡಿಕ್ಟ್ ಆಗಬೇಡಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಹೇಳುವಂಥದ್ದು ಒಂದು ಸ್ಕಿಟ್ ಅಂತ ಹೇಳ್ಬೋದು. ಸೊ ಜೋರಾದ ಚಪ್ಪಾಳೆ ಬರಬೇಕು ಹೋಲ್ ಟೀಮ್ಗೆ.